ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನಾಡಿಗಳಲ್ಲೂ ಹರಿದಾಡುತ್ತಿದೆ. ನಮಸ್ಕಾರ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು VLSI ಡೊಮೈನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ VLSI ಡೊಮೈನ್ ಬಗ್ಗೆ. ಯಾರೆಲ್ಲ VLSI ಡೊಮೈನ್ ಚೂಸ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ, ಹಾಗೂ ಬೇಸಿಕ್ ನಾಲೆಜ್ ನಿಮ್ಗೆ ಏನೇನು ಇರಬೇಕು, ಫ್ರಂಟ್ ಎಂಡ್ ಮತ್ತೆ ಬ್ಯಾಕ್ ಎಂಡ್ ಇನ್ VLSI ಯಾವ ಚೂಸ್ ಮಾಡಿದ್ರೆ ಬೆಟರು, ಫ್ರಂಟ್ ಎಂಡ್ ಮತ್ತೆ ಬ್ಯಾಕ್ ಎಂಡ್ ಏನು ಡಿಫ್ರೆನ್ಸ್ ಇವೆರಡ್ರ ಮಧ್ಯ, ಮತ್ತೆ ಹಾಗೂ ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ ಯಾವ್ದ್ರಲ್ಲಿ ಬೆಟರ್ ಆಗಿದೆ, ಫ್ರಂಟ್ ಅಲ್ಲಿ ಇದೆಯಾ ಬ್ಯಾಕ್ ಎಂಡ್ ಅಲ್ಲಿ ಇದೆಯಾ, ಹಾಗೂ ಯಾವ್ದೆಲ್ಲ ಕಂಪ್ನೀಸ್ VLSI ಸ್ಟೂಡೆಂಟ್ಸ್ ನ ಹೈರ್ ಮಾಡ್ತಾರೆ, ಮತ್ತೆ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ಸ್ ಹಾಗೂ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಯಾವ್ದೆಲ್ಲ ಚೆನ್ನಾಗಿದೆ ಕರ್ನಾಟಕದಲ್ಲಿ, ಪ್ಲೇಸ್ಮೆಂಟ್ ಎಲ್ಲಿ ಚೆನ್ನಾಗಿ ಕೊಡ್ತಾರೆ, ಇವೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನಾನು ಒಬ್ಬ ಟ್ರೈನ್ಡ್ VLSI ಫ್ರೆಶರ್ ಆಗಿರೋದ್ರಿಂದ ಈ ಇನ್ಫಾರ್ಮೇಶನ್ ನಿಮ್ಗೆ ಖಂಡಿತವಾಗ್ಲೂ ಯೂಸ್ ಆಗೇ ಆಗುತ್ತೆ. ಅದಕ್ಕೂ ಮುಂಚೆ ವಿಡಿಯೋ ಮತ್ತು ಆಡಿಯೋ ಕ್ವಾಲಿಟಿಯಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಾನು 3 ಪಾರ್ಟಾಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಮೊದಲನೇ ಪಾರ್ಟಲ್ಲಿ VLSI ಅಂದ್ರೇನು, VLSI ಅಲ್ಲಿರೋ ಫ್ರಂಟ್ ಎಂಡ್ ಮತ್ತೆ ಬ್ಯಾಕ್ ಎಂಡ್ ಡಿಫ್ರೆನ್ಸ್ ಏನು, ಇದೆಲ್ಲದ್ರ ಬಗ್ಗೆ ಹೇಳ್ಕೊಡ್ತೀನಿ. ಎರಡನೇ ಪಾರ್ಟಲ್ಲಿ ಯಾರೆಲ್ಲ ಫ್ರಂಟ್ ಎಂಡ್ ಚೂಸ್ ಮಾಡಿದ್ರೆ ಬೆಟರು, ಬ್ಯಾಕ್ ಎಂಡ್ ಚೂಸ್ ಮಾಡಿದ್ರೆ ಬೆಟರ್, ಇದ್ರ ಬಗ್ಗೆ ಹೇಳ್ತೀನಿ. ಮತ್ತೆ ಏನೆಲ್ಲ ನೀವು ಸ್ಟೆಪ್ಸ್ ತಗೊಬೇಕು VLSI ಕಂಪ್ನಿಗೆ ಜಾಯ್ನ್ ಆಗ್ಬೇಕಂದ್ರೆ, ಏನೆಲ್ಲ ಟ್ರೈನಿಂಗ್ ಮಾಡಿರ್ಬೇಕು ನೀವು, ಅವೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೂರನೇ ಪಾರ್ಟಲ್ಲಿ VLSI ಸ್ಟೂಡೆಂಟ್ಸ್ನ ಹೈರ್ ಮಾಡೋ ಕಂಪ್ನೀಸ್ ಬಗ್ಗೆ ತಿಳ್ಕೊಡ್ತೀನಿ. ಯಾವ್ದೇ ತರ ಕಂಪ್ನೀಸ್ ಇದೆ, ಪ್ರಾಡಕ್ಟ್ ಬೇಸ್ಡ್ ಕಂಪ್ನೀಸ್ ಆಗಿರ್ಬೋದು, ಸರ್ವಿಸ್ ಬೇಸ್ಡ್ ಕಂಪ್ನೀಸ್ ಆಗಿರ್ಬೋದು, ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೂ ಯಾವ್ದೆಲ್ಲ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಿದೆ ಕರ್ನಾಟಕದಲ್ಲಿ, ಇದ್ರ ಬಗ್ಗೆನೂ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಇದರೆಲ್ಲದ್ರ ಬಗ್ಗೆನೂ ಮೂರನೇ ಪಾರ್ಟಲ್ಲಿ ಮಾತಾಡ್ತೀನಿ. ಮೊದಲನೇಗೆ ಫಸ್ಟ್ ಪಾರ್ಟ್ ಬಗ್ಗೆ ನೋಡೋಣ. ಫಸ್ಟ್ ಪಾರ್ಟ್ ಅಲ್ಲಿ VLSI ಅಂದ್ರೆ ಏನು ಅಂತ ನೋಡೋಣ. VLSI ಫುಲ್ ಫಾರ್ಮ್ ಬಂದು ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂತ ಕರೀತಾರೆ. ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಪೋಸ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಇದು ಐಫೋನ್ ಅವ್ರದ್ದು ಲೇಟೆಸ್ಟ್ ಚಿಪ್ ಆಗಿರುತ್ತೆ. ಇದನ್ನ A16 ಅಂತ ಕರೀತಾರೆ. ಈ ಸಣ್ಣ ಚಿಪ್ ಅಲ್ಲಿ ಟೋಟಲ್ ಆಗಿ 15 ಬಿಲಿಯನ್ ಟ್ರಾನ್ಸಿಸ್ಟರ್ ನ ಇಂಟಿಗ್ರೇಟ್ ಮಾಡಿರ್ತಾರೆ. 15 ಬಿಲಿಯನ್ ಅಂದ್ರೆ 150 ಲಕ್ಷ ಟ್ರಾನ್ಸಿಸ್ಟರ್ಸ್, ಅದು ಈ ಸಣ್ಣ ಚಿಪ್ ಅಲ್ಲಿ. ಈ ಚಿಪ್ ಹಬ್ಬ ಅಂದ್ರೂ 1.5 ಇಂಚು 2 ಇಂಚ್ ಇರ್ಬೋದು ಮ್ಯಾಕ್ಸಿಮಮ್. ಆ ಸಣ್ಣ ಚಿಪ್ ಅಲ್ಲಿ 150 ಲಕ್ಷ ಟ್ರಾನ್ಸಿಸ್ಟರ್ಸ್ ನ ಇಂಟಿಗ್ರೇಟ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಇದನ್ನ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಈ ಸಣ್ಣ ಚಿಪ್ಗಳಲ್ಲಿ ನಾವು ಲಕ್ಷಾಂತರ ಕೋಟ್ಯಾಂತರ ಟ್ರಾನ್ಸಿಸ್ಟರ್ಸ್ ನ ಇಂಟಿಗ್ರೇಟ್ ಮಾಡೋದ್ರಿಂದ ಇದನ್ನ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಇದನ್ನ ಇನ್ನ ಟೆಕ್ನಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದು, ಬಟ್ ಆದ್ರೆ ನಿಮ್ಗೆ ಸಿಂಪಲ್ ಆಗಿರ್ಲಿ ಅಂತ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ಈ ಚಿಪ್ ನ ನಾವು ಮಾಡರ್ನ್ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸಸ್ ಅಲ್ಲೂ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಮೊಬೈಲ್ ಅಲ್ಲಿ ಆಗಿರ್ಬೋದು, ಲ್ಯಾಪ್ಟಾಪ್ ಅಲ್ಲಿ ಆಗಿರ್ಬೋದು, ಟಿವಿ ಅಲ್ಲಿ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸಸ್ ಅಲ್ಲಿ ಈ ಚಿಪ್ ನ ಯೂಸ್ ಮಾಡ್ಲೇಬೇಕು. ಇದನ್ನ ಡಿಸೈನ್ ಮಾಡೋನೆ VLSI ಇಂಜಿನಿಯರ್. ಈ VLSI ಇಂಜಿನಿಯರ್ ಈ ಚಿಪ್ ನ ಡಿಸೈನ್ ಮಾಡಿ ಅದನ್ನ ಫ್ಯಾಬ್ರಿಕೇಶನ್ ಕೊಡ್ತಾನೆ. ಅಲ್ಲಿ ಈ ಚಿಪ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಹೇಗೆ ಸಾಫ್ಟ್ವೇರ್ ಅಲ್ಲಿ ಫ್ರಂಟ್ ಎಂಡ್ ಹಾಗೂ ಬ್ಯಾಕ್ ಎಂಡ್ ಅಂತ ಇದೆಯೋ, ಅದೇ ರೀತಿ VLSI ಅಲ್ಲಿ ಕೂಡ ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ಇದೆ. ಮೊದಲನೇದಾಗಿ ಫ್ರಂಟ್ ಎಂಡ್ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ. ಫ್ರಂಟ್ ಎಂಡ್ ಅಲ್ಲಿ ಇಂಜಿನಿಯರು ಒಂದು ಡಿಸೈನ್ ನ ಲಾಜಿಕಲ್ ರೂಪದಲ್ಲಿ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಬರೀತಾನೆ. ಇಲ್ಲಿ ಅವನು ವೆರಿಲಾಗ್ ಮತ್ತು ಸಿಸ್ಟಮ್ ವೆರಿಲಾಗ್ ಅನ್ನೋ ಕೋಡಿಂಗ್ ಲ್ಯಾಂಗ್ವೇಜಸ್ ನ ಯೂಸ್ ಮಾಡಿ ಒಂದು ಡಿಸೈನ್ ಲಾಜಿಕ್ ಬರೀತಾನೆ. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನಾನೊಬ್ಬ ಕಂಪ್ನಿ ಕ್ಲೈಂಟ್, ನನಗೆ ಒಂದು ವೆಂಡಿಂಗ್ ಮಿಷನ್ ಡಿಸೈನ್ ಮಾಡಬೇಕು. ಈ ವೆಂಡಿಂಗ್ ಮಿಷನ್ ಗೆ ಒಂದು ಚಿಪ್ ನ ರೆಡಿ ಮಾಡಬೇಕು. ಫಾರ್ ಎಕ್ಸಾಂಪಲ್, ಆ ವೆಂಡಿಂಗ್ ಮಿಷನ್ ಅಲ್ಲಿ ನಾನು 10 ರೂಪಾಯಿ ಹಾಕಿದ್ರೆ ಒಂದು ಜ್ಯೂಸ್ ಬರಬೇಕು. ಅದಕ್ಕೆ ನಾನು ಸಿ ಪ್ರೋಗ್ರಾಮ್ ನಿಮ್ಗೆಲ್ಲ ಗೊತ್ತಿರುತ್ತಲ್ಲ, ಹಾಗೆ ಇಫ್ ಇನ್ಪುಟ್ ಇಸ್ 10 rupees, 10 ರೂಪಾಯಿ ಇನ್ಪುಟ್ ಕೊಟ್ಟಾಗ ನಮ್ಗೆ ಔಟ್ಪುಟ್ ಆಗಿ ಒಂದು ಜ್ಯೂಸ್ ಬಾಟಲ್ ಬರಬೇಕು. ಅದೇ ರೀತಿ 11 ರೂಪಾಯಿ ಹಾಕಿದ್ರೆ ನಮ್ಗೆ ಒಂದು ಜ್ಯೂಸ್ ಬಾಟಲ್ ಜೊತೆಗೆ 1 ರೂಪಾಯಿ ಚೇಂಜ್ ಬರಬೇಕು. ಇದನ್ನ ನಾವು ಕೋಡ್ ಮುಖಾಂತರ ಲಾಜಿಕಲಿ ಬರಿತೀವಿ. ಅದೇ ರೀತಿ ಅಕಸ್ಮಾತ್ ಅವನು 9 ರೂಪಾಯಿ ಹಾಕಿದ್ರೆ ಅದೊಂದು ಡಿಸ್ಪ್ಲೇ ಅಲ್ಲಿ ಒಂದು ಮೆಸೇಜ್ ಬರಬೇಕು, ಇನ್ನ 1 ರೂಪಾಯಿ ಕಮ್ಮಿ ಹಾಕಿದೀರಾ, ಅದನ್ನ ಇನ್ಪುಟ್ ಮಾಡಿ ಅಂತ. ಅದೇ ರೀತಿ ಇದನ್ನೆಲ್ಲ ನಾವು ಒಂದು ಕೋಡ್ ಮುಖಾಂತರ ಲಾಜಿಕಲಿ ಒಂದು ಕೋಡ್ ಬರಿತೀವಿ. ಇದೇ ಫ್ರಂಟ್ ಎಂಡ್ ಟೀಮ್ ಕೆಲಸ. ಇವ್ರು ಯಾವುದೇ ರೀತಿಯಾದ ಈ ಡಿವೈಸ್ ಎಷ್ಟು ಪವರ್ ಕನ್ಸ್ಯೂಮ್ ಮಾಡಬೇಕು, ಏರಿಯಾ ಇದೆಷ್ಟು ಕನ್ಸ್ಯೂಮ್ ಮಾಡಬೇಕು, ಮತ್ತೆ ಟೈಮಿಂಗ್ ಎಷ್ಟು ಟೈಮಲ್ಲಿ ಇದು ವರ್ಕ್ ಆಗಬೇಕು, ಇದು ಯಾವ್ದ್ರ ಬಗ್ಗೆನೂ ಅವ್ನು ಯೋಚನೆ ಮಾಡಲ್ಲ. ಅವನು ಒಂದು ಕೋಡ್ ಮುಖಾಂತರ ಕ್ಲೈಂಟ್ ಬೇಕಾಗಿರೋ ಡಿವೈಸ್ ಲಾಜಿಕ್ ನ ಬರೀಬೇಕು. ಫ್ರಂಟ್ ಎಂಡ್ ಡಿಸೈನರ್ದು ಅಷ್ಟೇ ಕೆಲಸ. ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡಿದೀನಿ. ಈಗ ಬ್ಯಾಕ್ ಎಂಡ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಬ್ಯಾಕ್ ಎಂಡ್ ಇಂಜಿನಿಯರ್ ಅನ್ನ ನಾವು ಫಿಸಿಕಲ್ ಡಿಸೈನ್ ಇಂಜಿನಿಯರ್ ಅಂತ ಕರಿತೀವಿ. ಈ ಫಿಸಿಕಲ್ ಡಿಸೈನ್ ಇಂಜಿನಿಯರ್ ಫ್ರಂಟ್ ಎಂಡ್
ಡಿವಿ ಇಂಜಿನಿಯರ್ ಕೊಡೋ ಕೋಡ್ ನ ಇಟ್ಕೊಂಡು ಆ ಕೋಡ್ ಇಟ್ಕೊಂಡು ಒಂದು ಡಿಸೈನ್ ನ ರೆಡಿ ಮಾಡಿ ಆ ಡಿಸೈನ್ ನ ಲೆಸ್ಸರ್ ಪವರ್, ಲೆಸ್ಸರ್ ಏರಿಯಾ ಹಾಗೂ ಮೋರ್ ಪರ್ಫಾರ್ಮೆನ್ಸ್ ಈ ಈ ರೀತಿ ಈ ಮೂರು ಮನ್ಸಲ್ಲಿ ಇಟ್ಕೊಂಡು ಅವನು ಆ ಡಿಸೈನ್ ನ ರೆಡಿ ಮಾಡಬೇಕು. ರೆಡಿ ಮಾಡಿ ಜೊತೆಗೆ ಫ್ಯಾಬ್ರಿಕೇಶನ್ ಅವ್ರು ಕೊಡೋ ರೂಲ್ಸ್ ಗಳೆಲ್ಲ ಫಾಲೋ ಆಗೋ ತರ ಒಂದು ಡಿಸೈನ್ ನ ರೆಡಿ ಮಾಡಿ ಅದನ್ನ ಮ್ಯಾನುಫ್ಯಾಕ್ಚರ್ಗೆ ಫ್ಯಾಬ್ರಿಕೇಶನ್ ಅವ್ರು ಕೊಡಬೇಕು. ಹಾಗೆ ಬ್ಯಾಕ್ ಎಂಡ್ ಇಂಜಿನಿಯರ್ ಫಿಸಿಕಲ್ ವೆರಿಫಿಕೇಶನ್ ಕೂಡ ಮಾಡ್ಬೇಕಾಗುತ್ತೆ. ಫಿಸಿಕಲ್ ವೆರಿಫಿಕೇಶನ್ ಅಂದ್ರೆ ಯಾವ್ದನ್ನ ಮೆಟಲ್ ಶಾರ್ಟ್ಸ್ ಆಗಿದ್ಯಾ ಇದೆಲ್ಲದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಇದು ಬ್ಯಾಕ್ ಎಂಡ್ ಅವ್ರ ಕೆಲಸ. ಫ್ರಂಟ್ ಎಂಡ್ ಅವನು ಕೋಡ್ ಬರೀತಾನೆ, ಲಾಜಿಕಲಿ ಕೋಡ್ ಬರೀತಾನೆ. ಬ್ಯಾಕ್ ಎಂಡ್ ಅವನು ಆ ಲಾಜಿಕ್ ಕೋಡ್ ಇಟ್ಕೊಂಡು ಒಂದು ಡಿಸೈನ್ ರೆಡಿ ಮಾಡ್ತಾನೆ. ಆ ಡಿಸೈನು ಪವರ್, ಲೆಸ್ಸರ್ ಪವರ್ ಆಗಿರ್ಬೇಕು, ಲೆಸ್ಸರ್ ಏರಿಯಾ ಆಗಿರ್ಬೇಕು, ಮೋರ್ ಪರ್ಫಾರ್ಮೆನ್ಸ್ ಆಗಿರ್ಬೇಕು. ಈ ಮೂರನ್ನ ಗ್ಯಾಪ್ನ ಇಟ್ಕೊಬೇಕು. ಒಬ್ಬ ಬ್ಯಾಕ್ ಎಂಡ್ ಇಂಜಿನಿಯರ್ ಆಲ್ಮೋಸ್ಟ್ ಎಲ್ಲ ಟೂಲ್ ಅಲ್ಲೇ ಕೆಲಸ ಮಾಡೋದು. ಅದಕ್ಕೆ ಅವನ ಟೂಲ್ ಗಾಯ್ ಅಂತ ಕರೀತಾರೆ. ಅವನು PPA ನ ಮೈಂಡ್ ಅಲ್ಲಿ ಇಟ್ಕೊಂಡು ಆ ಡಿಸೈನ್ ನ ರೆಡಿ ಮಾಡಬೇಕು. ಇದು ಬ್ಯಾಕ್ ಎಂಡ್ ನ ಕೆಲಸ. ಈಗ ಎರಡನೇ ಪಾಠಲ್ಲಿ ನಾನು ಯಾರೆಲ್ಲ ಫ್ರಂಟ್ ಎಂಡ್ ತಗೊಂಡ್ರೆ ಒಳ್ಳೇದು, ಯಾರೆಲ್ಲ ಬ್ಯಾಕ್ ಎಂಡ್ ತಗೊಂಡ್ರೆ ಒಳ್ಳೇದು ಅನ್ನೋ ಇನ್ಫಾರ್ಮೇಶನ್ ಕೊಡ್ತೀನಿ. ಅದ್ರ ಜೊತೆಗೆ ಏನೆಲ್ಲ ಟ್ರೈನಿಂಗ್ಸ್ ತಗೊಂಡಿರ್ಬೇಕು ನೀವು, ಇಂಟರ್ನ್ಶಿಪ್ ಮಾಡಿದ್ರೆ ಬೆಟರಾ ಅಲ್ಲ MTech ಮಾಡಿದ್ರೆ ಬೆಟರಾ VLSI ಕಂಪ್ನೀಸ್ ಜಾಯ್ನ್ ಆಗಕ್ಕೆ, ಇದ್ರೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನಿಗೆ ಫ್ರಂಟ್ ಎಂಡ್ ಯಾರು ತಗೊಬೇಕು ಅಂದ್ರೆ ಅವನು ಸ್ವಲ್ಪ ಕೋಡಿಂಗ್ ನಾಲೆಜ್ ಸ್ವಲ್ಪ ಇರಬೇಕು. ಲೈಕ್ ವೆರಿಲಾಗ್ ಯೂಸ್ ಮಾಡೋದ್ರಿಂದ ಅದು ಸ್ವಲ್ಪ ಸಿ ಪ್ರೋಗ್ರಾಮಿಂಗ್ ತರನೇ ಇರುತ್ತೆ. ಆದ್ರಿಂದ ಸ್ವಲ್ಪ ಕೋಡಿಂಗ್ ನಾಲೆಜ್ ಇದ್ರೆ ಬೆಟರ್ ಅನ್ಸುತ್ತೆ. ಯಾರೆಲ್ಲ ಬ್ಯಾಕ್ ಎಂಡ್ ತಗೊಬಹುದು ಅಂದ್ರೆ ಯಾರಿಗೆಲ್ಲ ಸರ್ಕ್ಯೂಟ್ಸ್ ಮೇಲೆ ಸ್ವಲ್ಪ ನಾಲೆಜ್ ಚೆನ್ನಾಗಿರುತ್ತೆ, ಬೇಸಿಕ್ ನಾಲೆಜಸ್, ಎಲೆಕ್ಟ್ರಾನಿಕ್ ಬೇಸಿಕ್ ನಾಲೆಜಸ್ ಚೆನ್ನಾಗಿರುತ್ತೋ ಅವ್ರ ಬ್ಯಾಕ್ ಎಂಡ್ ತಗೊಂಡ್ರೆ ಬೆಟರ್ ಅನ್ಸುತ್ತೆ. ಮತ್ತೆ ಸ್ಕ್ರಿಪ್ಟಿಂಗ್ ನಾಲೆಜ್ ಮಸ್ಟ್ ಅಂಡ್ ಶೋರ್ ಇನ್ ಬ್ಯಾಕ್ ಎಂಡ್. ಸ್ಕ್ರಿಪ್ಟಿಂಗ್ ನಾಲೆಜ್ ಇರಲೇಬೇಕು. ಫಾರ್ ಎಕ್ಸಾಂಪಲ್ TCL ಸ್ಕ್ರಿಪ್ಟಿಂಗ್ ಆಗಿರ್ಬೋದು, ಇಲ್ಲ ಪರ್ಲ್ ಸ್ಕ್ರಿಪ್ಟಿಂಗ್ ಆಗಿರ್ಬೋದು, ಪೈಥಾನ್ ಸ್ಕ್ರಿಪ್ಟಿಂಗ್ ಆಗಿರ್ಬೋದು, ಇದ್ರ ಮೇಲೆ ಸ್ವಲ್ಪ ನಾಲೆಜ್ ಇರಬೇಕು. ಸ್ಕ್ರಿಪ್ಟಿಂಗ್ ಬೇರೆ, ಪ್ರೋಗ್ರಾಮಿಂಗ್ ಬೇರೆ. ಪ್ರೋಗ್ರಾಮಿಂಗ್ ನಾಲೆಜ್ ಇದ್ರೆ ನೀವು ಫ್ರಂಟ್ ಎಂಡ್ ಜಾಯಿನ್ ಮಾಡಿ, ಸ್ಕ್ರಿಪ್ಟಿಂಗ್ ನಾಲೆಜ್ ಇದ್ರೆ ಬ್ಯಾಕ್ ಎಂಡ್ ಜಾಯಿನ್ ಮಾಡಿ. ಸ್ಕ್ರಿಪ್ಟಿಂಗ್ ಅಷ್ಟೊಂದು ಕಾಂಪ್ಲೆಕ್ಸ್ ಇರಲ್ಲ, ಸ್ವಲ್ಪ ಸಿಂಪಲ್ ಆಗೇ ಇರುತ್ತೆ, ಕಲಿಬಹುದು ಆರಾಮಾಗಿ. ಆದ್ರಿಂದ ನಾನು ಹೇಳೋ ಪ್ರಕಾರ ಕೋಡಿಂಗ್ ನಾಲೆಜ್ ಇದ್ರೆ ಫ್ರಂಟ್ ಎಂಡ್ ಜಾಯಿನ್ ಮಾಡಿ, ಅಥವಾ ನಂಗೆ ಸರ್ಕ್ಯೂಟ್ಸ್ ಮೇಲೆ ಇಂಟ್ರೆಸ್ಟ್ ಇದೆ, ಲೇಔಟ್ಸ್ ಮೇಲೆ ಇಂಟ್ರೆಸ್ಟ್ ಇದೆ ಅಂದ್ರೆ ಬ್ಯಾಕ್ ಎಂಡ್ ಜಾಯಿನ್ ಮಾಡಿ. ಮತ್ತೆ ಈಗ ನೀವೊಂದು VLSI ಕಂಪ್ನಿಗೆ ಜಾಯ್ನ್ ಆಗ್ಬೇಕಂದ್ರೆ ನೀವು ಅಟ್ಲೀಸ್ಟ್ ಒಂದು ಇಂಟರ್ನ್ಶಿಪ್ ಆಗಿರ್ಬೋದು, VLSI ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿರ್ಬೇಕು, ಅಥವಾ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಟ್ರೈನ್ಡ್ ಆಗಿರ್ಬೇಕು, ಅಥವಾ ನೀವು MTech ಮಾಡಿರ್ಬೇಕು VLSI ಅಲ್ಲಿ. ನಾನ್ ನೋಡ್ದಂಗೆ ಆಲ್ಮೋಸ್ಟ್ ಎಲ್ಲ ಕಂಪ್ನೀಸು ಟ್ರೈನ್ಡ್ ಆಗಿರೋ ಫ್ರೆಶರ್ಸ್ ನ ಹೈರ್ ಮಾಡ್ತಾವ್ರೆ ಹೊರತು ಯಾವುದೇ ಈಗ ಗ್ರಾಜುಯೇಟ್ ಆಗಿರೋರ್ನ ಯಾರು ಹೈರ್ ಮಾಡ್ತಾ ಇಲ್ಲ. ಆದ್ರಿಂದ ನಾನು ಹೇಳೋದೇನಂದ್ರೆ ನೀವು ಅಟ್ಲೀಸ್ಟ್ ಒಂದು ಟ್ರೈನಿಂಗ್, ನೀವು ಫೈನಲ್ ಇಯರ್ ಅಲ್ಲಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗ್ಬಿಡಿ, ಬೆಟರ್. ಕರ್ನಾಟಕದಲ್ಲಿ ಬೇಜಾನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದಾವೆ, ಅದ್ರಲ್ಲಿ ಯಾವ್ದಾನ ಒಂದು ಜಾಯ್ನ್ ಆಗಿ ಫ್ರಂಟ್ ಎಂಡ್ ಆಗಿರ್ಬೋದು, ಬ್ಯಾಕ್ ಎಂಡ್ ಆಗಿರ್ಬೋದು ಟ್ರೈನಿಂಗ್ ಆಗಿ, ಅಥವಾ MTech ಮಾಡಿ VLSI ಫೀಲ್ಡ್ ಅಲ್ಲಿ. ಆಗ ಆರಾಮ್ಸೆ ನೀವು VLSI ಕಂಪ್ನೀಸ್ಗೆ ಜಾಯ್ನ್ ಆಗ್ಬೋದು. ಈಗ ಮೂರನೇ ಪಾರ್ಟ್ ಬಗ್ಗೆ ನೋಡೋಣ. ಮೂರನೇ ಪಾರ್ಟ್ ಅಲ್ಲಿ ಯಾವ್ದೆಲ್ಲ ಕಂಪ್ನೀಸ್ ಇದೆ VLSI ಹೈರಿಂಗ್ ಮಾಡ್ತಿರೋ, VLSI ಸ್ಟೂಡೆಂಟ್ಸ್ ನ ಹೈರ್ ಮಾಡ್ತಿರೋ ಕಂಪ್ನೀಸ್ ಇದೆ, ಮತ್ತೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಯಾವ್ದೆಲ್ಲ ಇದೆ ಕರ್ನಾಟಕದಲ್ಲಿ ವಿತ್ ಬೆಟರ್ ಪ್ಲೇಸ್ಮೆಂಟ್, ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. VLSI ಅಲ್ಲಿ ನಿಮ್ಗೆ ಎರಡ್ ತರ ಕಂಪ್ನೀಸ್ ಬರುತ್ತೆ. ಒಂದು ಪ್ರಾಡಕ್ಟ್ ಬೇಸ್ಡ್ ಮತ್ತೆ ಒಂದು ಸರ್ವಿಸ್ ಬೇಸ್ಡ್. ಪ್ರಾಡಕ್ಟ್ ಬೇಸ್ಡ್ ಅಂದ್ರೆ ಕಂಪ್ನೀಸ್ ಲೈಕ್ ಸ್ಯಾಮ್ಸಂಗ್, ಇಂಟೆಲ್ ಮತ್ತೆ ಮುಂತಾದ ಕಂಪ್ನೀಸ್ಗಳು ಇದಾವೆ ಪ್ರಾಡಕ್ಟ್ ಬೇಸ್ಡ್ಗಳು. ಮತ್ತೆ ಸರ್ವಿಸ್ ಬೇಸ್ಡ್ ಲೈಕ್ ವಿಪ್ರೋ, ಟೆಕ್ ಮಹೀಂದ್ರ, ಇವೆಲ್ಲ ಸರ್ವಿಸ್ ಬೇಸ್ಡ್ ಕಂಪ್ನೀಸ್ಗಳು. ಇವು ಪ್ರಾಡಕ್ಟ್ ಬೇಸ್ಡ್ ಕಂಪ್ನೀಸ್ ಅಲ್ಲಿ ಫ್ರೆಶರ್ಸ್ಗೆ ಕೆಲಸ ಸಿಗೋದು ತುಂಬಾನೇ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ನಾನು ಲಾಸ್ಟ್ ಮಂತ್ ಇಂಟೆಲ್ ಅಲ್ಲಿ ಇಂಟರ್ವ್ಯೂ ಕೊಟ್ಟು ಬಂದೆ. ಅಲ್ಲಿ ತುಂಬಾ ಫ್ರೆಶರ್ಸ್ ನ ಹೈರ್ ಮಾಡೋದು ತುಂಬಾ ಕಷ್ಟ ಇದೆ. ಮತ್ತೆ ಸರ್ವಿಸ್ ಬೇಸ್ಡ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಸರ್ವಿಸ್ ಬೇಸ್ಡ್ ಅಲ್ಲಿ ನಿಮ್ಗೆ ಬೇರೆ ಕಂಪ್ನೀಸ್ ಪ್ರಾಡಕ್ಟ್ಸ್ ಮೇಲೆ ಕೆಲಸ ಮಾಡಿಸ್ತೀವಿ. ಲೈಕ್ ಫಾರ್ ಎಕ್ಸಾಂಪಲ್ ಈಗ ವಿಪ್ರೋ ಸ್ಯಾಮ್ಸಂಗ್ ಅವ್ರದ್ದು ಕ್ಲೈಂಟ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ಅದು ಅವ್ರ ಪ್ರಾಜೆಕ್ಟ್ ಅಲ್ಲಿ ಇವ್ರು ಕೆಲಸ ಮಾಡ್ತಾ ಇರ್ತಾರೆ. ಕೆಲವೊಂದು ಪಾರ್ಟ್ ನ ಮಾಡ್ಕೊಡೋ ತರ ಸರ್ವಿಸ್ ಮಾಡ್ತಾ ಇರ್ತಾರೆ. ಅದರಿಂದ ಇವ್ರನ್ನ ಸರ್ವಿಸ್ ಬೇಸ್ಡ್ ಕಂಪ್ನೀಸ್ ಅಂತ ಕರೀತಾರೆ. ಇನ್ನೊಂದ್ ತರ ಸರ್ವಿಸ್ ಕಂಪ್ನೀಸ್ ಇದಾವೆ, ಇದನ್ನ ಹೇಳ್ಬೇಕು ನಾವು. ಆ ಸರ್ವಿಸ್ ಕಂಪ್ನೀಸ್ ಏನ್ ಮಾಡುತ್ತೆ ಅಂದ್ರೆ, ನಿಮ್ನ ಹೈರ್ ಮಾಡ್ತಾರೆ, ಒಂದ್ 15,000 20,000 ಸ್ಯಾಲರಿ ಕೊಟ್ಕೊಂಡು ನಿಮ್ಗೆ 6 ತಿಂಗಳು ಟ್ರೈನಿಂಗ್ ಕೊಡ್ತಾರೆ. 6 ತಿಂಗಳಾದ್ಮೇಲೆ ನಿಮ್ಗೆ ಯಾವ್ದಾನ ಒಂದು ಕಂಪ್ನೀಸ್ಗೆ ನಿಮ್ನ ಇಂಟರ್ವ್ಯೂ ಕಳಿಸಿ, ಅವರು ಒಂದು 10 ಲಕ್ಷ ಪ್ಯಾಕೇಜ್ಗೆ ನಿಮ್ನ ಪ್ಲೇಸ್ ಮಾಡಿ, ಅವ್ರು 5 ಲಕ್ಷ ಇಟ್ಕೊಂಡು ನಿಮ್ಗೆ 5 ಲಕ್ಷ ಪ್ಯಾಕೇಜ್ ಕೊಡ್ತಾರೆ. ಇದು ನೀವು ಆ ಕಂಪ್ನಿ ಕೆಲಸ ಮಾಡೋ ತನಕ ಅವರು ನಿಮ್ ಸ್ಯಾಲರಿಯಲ್ಲಿ ಇಷ್ಟ ಪಾರ್ಟ್ ಅಂತ ತಗೊಂತಾ ಇರ್ತಾರೆ ಈ ಕಂಪ್ನಿ. ಇದನ್ನು ಸರ್ವಿಸ್ ಬೇಸ್ಡ್ ಕಂಪ್ನೀಸ್ ಅಂತಾನೆ ಕರೀತಾರೆ. ಈ ತರ ಬೇಜಾನ್ ಕಂಪ್ನೀಸ್ VLSI ಡೊಮೈನ್ ಅಲ್ಲಿ ಇದೆ. ನಾನು ಆ ಕಂಪ್ನೀಸ್ ಅಲ್ಲಿ ಇಂಟರ್ವ್ಯೂ ಕೊಟ್ಟು ಬಂದಿದ್ದೀನಿ, ಅವರು ನಂಗೆ ಈ ತರನೇ ಆಫರ್ ಮಾಡಿದ್ರು. ಬಟ್ ಆದ್ರೆ ನಾನು ಹೋಗ್ಲಿಲ್ಲ, ನನ್
ಪ್ರಾಡಕ್ಟ್ ಬೇಸ್ ಸ್ವಲ್ಪ ದಿವಸ ಪ್ರಾಡಕ್ಟ್ ಬೇಸ್ ಟ್ರೈ ಮಾಡೋಣ ಅಂತ ಹೋಗಕ್ ಹೋಗಿಲ್ಲ. ನೋಡೋಣ ಮುಂದೆ ಏನಾದ್ರು ಪ್ರಾಡಕ್ಟ್ ಬೇಸ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಇದೇ ಕಂಪ್ನಿಗೆ ಜಾಯ್ನ್ ಆಗ್ತೀನಿ. ಮತ್ತೆ ಯಾವ್ದೆಲ್ಲ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ VLSI ಅಂದ್ರೆ, ಫಾರ್ ಎಕ್ಸಾಂಪಲ್ ಇನ್ ಬ್ಯಾಂಗ್ಳೂರಲ್ಲಿ ಟಾಪ್ 3 ಅಂದ್ರೆ RV ಮತ್ತು ಚಿಪ್ ಎಡ್ಜ್, ಮಾವಿನ್ ಸಿಲಿಕಾನ್ ಅಲ್ಲಿ ಫ್ರಂಟ್ ಎಂಡ್ ಚೆನ್ನಾಗಿದೆ, RV ಅಲ್ಲಿ ಬ್ಯಾಕ್ ಎಂಡ್ ಚೆನ್ನಾಗಿದೆ. ಚಿಪ್ ಎಡ್ಜ್ ಅಲ್ಲಿ ಅಷ್ಟೊಂದು ನಂಗೆ ನಾಲೆಜ್ ಇಲ್ಲ. ನಿಮ್ ಸ್ನೇಹಿತರು ಯಾರಾದ್ರೂ ಅಲ್ಲಿ ಟ್ರೈನಿಂಗ್ ತಗೊಂತಿದ್ರೆ ಅವ್ರ ಒಂದ್ ಸ್ವಲ್ಪ ಕೇಳಿ. ಮಾವಿನಲ್ಲಿ ನಿಮ್ಗೆ ಫ್ರಂಟ್ ಎಂಡ್ ಪ್ಲೇಸ್ಮೆಂಟ್ ಸ್ವಲ್ಪ ಪರವಾಗಿಲ್ಲ, RV ಅಲ್ಲಿ ಬ್ಯಾಕ್ ಎಂಡ್ ಪ್ಲೇಸ್ಮೆಂಟ್ ಪರವಾಗಿಲ್ಲ ಅಂತ ನನ್ನ ಸ್ನೇಹಿತರು ಹೇಳ್ತಿದ್ರು. ಅದರಿಂದ ಈ ಟಾಪ್ 3 ಅಂದ್ರೆ ಇದಿದೆ. ಇದನ್ ಬಿಟ್ಟು ತಕ್ಷಶಿಲಾ, VLSI ಫಸ್ಟ್, VLSI ಗುರು ಅಂತ ಇನ್ನ ಎಷ್ಟೊಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಆದ್ರೆ ನನ್ಗೆ ಗೊತ್ತಿರಂಗೆ ಟಾಪ್ 3 ಬಂದ್ರು ಈ ಮೂರನೇ ಇರೋದು. ಸ್ಯಾಲರಿ ಎಕ್ಸ್ಪೆಕ್ಟೇಷನ್ಸ್ VLSI ಫ್ರೆಶರ್ಗೆ ನೀವು ಸರ್ವಿಸ್ ಬೇಸ್ಡ್ ಕಂಪ್ನೀಸ್ ಜಾಯ್ನ್ ಆದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 20K to 30K ಪರ್ ಮಂತ್ ಇರುತ್ತೆ. ಅದೇ ನೀವು ಪ್ರಾಡಕ್ಟ್ ಬೇಸ್ಡ್ ಕಂಪ್ನೀಸ್ ಜಾಯ್ನ್ ಆದ್ರೆ ನಿಮ್ ಸ್ಯಾಲರಿ ಆಲ್ಮೋಸ್ಟ್ 40 to 60K ಇರುತ್ತೆ. ಆದ್ರೆ VLSI ಫ್ರೆಶರ್ಸ್ ಆಗಿ ನೀವು ಪ್ರಾಡಕ್ಟ್ಸ್ ಹೋಗ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ನಿಮ್ಗೆ ತುಂಬಾ ಬೇಸಿಕ್ ನಾಲೆಜ್ ಇರಬೇಕು. ಸರ್ವಿಸ್ ಬೇಸ್ಡ್ ಕಂಪ್ನಿಯಲ್ಲೂ ಬೇಸಿಕ್ ನಾಲೆಜ್ ಇರಬೇಕು. ಆದ್ರೆ ಕಂಪೇರಿಟಿವ್ಲಿ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಜಾಯ್ನ್ ಆಗೋದು ತುಂಬಾ ಕಷ್ಟ ಇದೆ. ಸೊ ನೀವು ಆದಷ್ಟು ಬೇಸಿಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇಂಟರ್ವ್ಯೂಸ್ ಅಲ್ಲಿ ಆದಷ್ಟು ಬೇಸಿಕ್ಸ್ ಕೇಳೋದು. ಓಕೆ, ಈ ವಿಡಿಯೋದಲ್ಲಿ ನಾನು VLSI ರಿಲೇಟೆಡ್ ಎಲ್ಲ ಇನ್ಫಾರ್ಮೇಶನ್ ನ ಕೊಡಕ್ ಟ್ರೈ ಮಾಡಿದ್ದೀನಿ. ಮತ್ತು ಫ್ರಂಟ್ ಎಂಡ್ ಬಗ್ಗೆ, ಬ್ಯಾಕ್ ಎಂಡ್ ಬಗ್ಗೆ ಎಲ್ಲಾದ್ರ ಬಗ್ಗೆನೂ ಇನ್ಫಾರ್ಮೇಶನ್ ಕೊಡಕ್ ಟ್ರೈ ಮಾಡಿದ್ದೀನಿ. ನಿಮ್ದೇನಾದ್ರೂ ಕ್ವೈರೀಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಮತ್ತೆ ನಿಮ್ಮ ಏನಾದ್ರೂ ಸಜೆಷನ್ಸ್ ಇದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಇದು ನನ್ನ ಮೊದಲನೇ ಪ್ರಯತ್ನ. ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಕ್ಷಮಿಸಿ. ನಮಸ್ಕಾರ.